ಅಯ್ಯೋ, ನೀರ್ ತಗೊಳೋದ್ ಮರ್ತೋಯ್ತು. ಅದಕ್ಕೆ ನೀವು ಹೋಗಿರಿ, ನಾನು ತರ್ತೀನಿ. ಹಾ, ಇದೇನ್ ಪವಾಡನಮ್ಮ, ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ನಾವು ನೋಡೋವರ್ಗು ನೋಡಿ ಅರ್ಜುನ ದೊಡ್ಡ ಹಾಸ್ಪಿಟ್ಲಿಗೆ ಸೇರ್ಸೋಣ ಅಂತ ಅನ್ಕೊಂಡಿದ್ವಿ. ಅಷ್ಟೊತ್ತಿಗೆ ಸೇವಂತಿ ಮನೆ ಕಾಲಿಟ್ಟಿದ ತಕ್ಷಣ ಎಲ್ಲ ಸರಿ ಹೋಗ್ಬಿಡ್ತಲ್ಲ. ಅಲ್ಲ, ಇದು ಅದೇಗ್ ಸಾಧ್ಯ ಅಂತ? ನನ್ ಮೊಮ್ಮಗಳು ಅಂದ್ರೆ ಏನೇ ಅಂದ್ಕೊಂಡಿದ್ಯಾ? ಅವಳು ಪ್ರೀತಿ ತೋರ್ಸೋದ್ರಲ್ಲಿ ದೇವತೆ ಕಣೆ. ನನಗೆ ನಂಬಿಕೆ ಇತ್ತು ನನ್ ಮೊಮ್ಮಗಳು ಮನೆಗೆ ವಾಪಸ್ ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ನೋಡ್ದ, ಹಾಗೆ ಆಯ್ತು. ನಾನು ಹೋಗಿ ನನ್ ಮೊಮ್ಮಗನ್ನ ನೋಡ್ಬೇಕು. ಅಮ್ಮ ಅಮ್ಮ, ನಾನು ಬರ್ತೀನಿ. ಬೇಕಾಗಿಲ್ಲ, ನೀನ್ ಇಲ್ಲೇ ಇರು. ಯಾಕಮ್ಮ? ಯಾಕಂದ್ರೆ ಅವ್ನು ಈಗ ತಾನೇ ಹುಷಾರಾಗ್ತಿದ್ದಾನೆ. ನೀನ್ ಬಂದು ಅವ್ನ್ ತಲೆ ತಿಂತಿಯಲ್ಲ, ಅದಕ್ಕೆ. ಅಮ್ಮ, ನಾನು ಅಲ್ಲೇನು ಮಾತಾಡೋದಿಲ್ಲ, ಬಂದು ಸುಮ್ನೆ ನೋಡ್ಕೊಂಡು ನಿಂತಿರ್ತೀನಿ ಅಷ್ಟೇ. ಅಜ್ಜಿ ಬನ್ನಿ ಹೋಗೋಣ. ಹಾ, ನೀನ್ ಬರ್ಬೇಡ ಅಂತ ಹೇಳ್ದೆ ತಾನೆ? ಅಮ್ಮ ಪ್ಲೀಸ್, ನಾನು ಬರ್ತೀನಮ್ಮ. ಬಂದ್ ಸಾಯಿ. ಅರ್ಜುನ್ ಸರ್, ಅರ್ಜುನ್ ಸರ್, ಏನ್ ಸರ್, ನಾನು ಊಟ ತಗೊಂಡ್ ಬರೋಷ್ಟರಲ್ಲಿ ಮಲ್ಕೊಂಡ್ಬಿಟ್ಟಿದ್ದೀರಲ್ಲ. ಹೇಳಿ ಮೇಲೆ ಹೇಳಿ. ಸೇವಂತಿ, ನನಗೆ ಕೂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ನೋಡಿ, ಏನೂ ಆಗಲ್ಲ. ನಾನೇ ನನ್ನ ಕೈಯಾರೆ ನಿಮ್ಗೆ ಊಟ ತಿನ್ನಿಸ್ತೀನಿ. ಏನೂ ಆಗಲ್ಲ. ಬೇಡ ಸೇವಂತಿ, ನನಗ್ ಭಯ ಆಗ್ತಿದೆ. ಭಯನಾ? ಯಾಕೆ? ತಿಂದ್ರೆ ಎಲ್ಲಿ ಮತ್ತೆ ವಾಂತಿ ಆಗುತ್ತೋ ಅಂತ. ನಿಜ ಹೇಳ್ಬೇಕು ಅಂದ್ರೆ ನನಗ್ ವಾಂತಿ ಮಾಡಕ್ಕೂ ಶಕ್ತಿ ಇಲ್ಲ ಸೇವಂತಿ. ಹೇ ಮಾಯಮ್ಮ, ನನ್ನ ಗಂಡನಿಗೆ ಎಂಥ ಪರಿಸ್ಥಿತಿ ತಂದಿದ್ಯಲ್ವಾ, ನಿನ್ನನ್ ಮಾತ್ರ ಸುಮ್ನೆ ಬಿಡಲ್ಲ ಕಣೆ. ಅವತ್ತಿಂದನೂ ಹೇಗೆ ಸೇವಂತಿ, ನಾವು ಬಲವಂತ ಮಾಡಿ ತಿನ್ಸಿದ್ರೆ 2 ತುತ್ತು ತಿಂತಾನೆ, ಆಮೇಲೆ ವಾಂತಿ ಮಾಡ್ಕೊಂಡ್ಬಿಡ್ತಾನೆ. ಹತ್ರ ಅನ್ನ ತಗೊಂಡೋದ್ರೆ ಸಾಕು, ವಾಂತಿ ಆಗ್ತಾ ಇದೆ ಅವನಿಗೆ. ಅದಕ್ಕೆ ನಮ್ಗಂತೂ ಅಣ್ಣನ ಒದ್ದಾಟ ನೋಡಕ್ಕೆ ಆಗ್ಲಿಲ್ಲ. ನನ್ಗನ್ಸುತ್ತೆ ಅರ್ಜುನ್ ಏನೋ ದೊಡ್ಡ ಪಾಪ ಮಾಡ್ಬಿಟ್ಟಿದ್ದಾನೆ ಅಂತ ಅನ್ಸುತ್ತೆ. ಅದಕ್ಕೆ ತಿನ್ನೋ ಅನ್ನನ ಅವನ್ ಕೈಲಿ ಜೀರ್ಣಿಸ್ಕೊಳಕ್ ಆಗ್ತಿಲ್ಲ. ಬಾಯಿ ಮುಚ್ಚೆ ಸಾಕು. ನನ್ ಮೊಮ್ಮಗ ಏನೇ ಪಾಪ ಮಾಡಿದಾನೆ, ಒಂದು ಸಣ್ಣ ಇರುವೆಗೂ ತೊಂದರೆ ಕೊಟ್ಟವನಲ್ಲ ಅವನು. ಅಯ್ಯೋ, ಈ ಜನ್ಮದಲ್ಲಿ ಅಲ್ಲಮ್ಮ, ಯಾವ್ದೋ ಜನ್ಮದಲ್ಲಿ ಯಾರಿಗೋ ತೊಂದರೆ ಕೊಟ್ಟಿರ್ತಾನೆ ಅಂತ ಅನ್ಸುತ್ತೆ. ಅದಕ್ಕೆ ಈ ರೀತಿ ಆಗ್ತಿರೋದು. ಅದೇ ಈ ಭೀಷ್ಮನ್ ಕತೆ ಕೇಳಿಲ್ವಾ, ಹಾಗೆ. ಇದು ಕರ್ಮಫಲ ಅಲ್ಲ ಚಿಕ್ಕಿ, ಯಾರ್ದೋ ಪಾಪದ ಕೊಡ ತುಂಬಬೇಕಾಗಿತ್ತು. ಆ ಪಾಪದ ಕೈಗಳು ಮಾಡಿರೋ ಕೈವಾಡ ಇದು. ಏನ್ ಹೇಳ್ತಿದ್ದೀರಾ ನೀವು? ನನ್ಗೇನು ಅರ್ಥ ಆಗ್ತಿಲ್ಲ. ಎಲ್ಲ ಆಮೇಲೆ ಅರ್ಥ ಆಗತ್ತೆ. ಅರ್ಜುನ್ ಸರ್, ಮೊದಲು ತಿನ್ನಿ. ಸೇವಂತಿ, ಅದು ನೀವೇನು ಭಯ ಪಡಬೇಡಿ, ನಿಮ್ಗೇನು ಆಗಲ್ಲ. ಧೈರ್ಯವಾಗಿ ತಿನ್ನಿ. ಅಪ್ಪಯ್ಯ, ಆ ಸೇವಂತಿ ಅರ್ಜುನ್ಗೆ ಊಟ ಮಾಡಿಸ್ಬಿಟ್ಲು ಅಪ್ಪಯ್ಯ. ಅವಳು ಹಾಕಿದ ಮಂತ್ರದಿಂದ ನಿನ್ನ ಮಂತ್ರಶಕ್ತಿ ಅವನ ದೇಹದಿಂದ ಹೊರಟೋಯ್ತು. ಅದಕ್ಕೆ ಅವನು ಮೊದ್ಲಿನ ತರ ಹುಷಾರಾಗ್ಬಿಟ್ಟ. ಅಪ್ಪಯ್ಯ, ಹಾಗಾಗ್ಬಾರ್ದು. ಅವನು ನರಳಾಡ್ಬೇಕು. ನನ್ ಕೈಲಿ ಇದನ್ ನೋಡಕ್ ಆಗ್ತಿಲ್ಲ ಅಪ್ಪಯ್ಯ.